ಏನ್ ಮಾಡ್ತಿದ್ಯಾ ರೀ? ಕಾಫಿ ಮಾಡ್ತಾ ಇದೀನಿ. ಬೇಗ ಬಾ, ವಿಡಿಯೋಸ್ ಮಾಡ್ಬಿಡೋಣ ಬೇಗ. ಅಷ್ಟೊಂದು ಅರ್ಜೆಂಟಾ? ಅರ್ಜೆಂಟ್ ಅರ್ಜೆಂಟ್ ಅಂತೇನಿಲ್ಲ, ಅಲ್ಲ, ಎಕ್ಸೈಟ್ಮೆಂಟ್. ಬೇಗ ಮಾಡೋಣ, ಇವತ್ತೇ ಹಾಕೋಣ ಅಂತ. ಇವತ್ತೇ ಹಾಕ್ಬಿಡೋಣ ಅಂತನಾ? ಪಾಪುನು ಹೇಗಿದ್ರು ಮಲ್ಗಿದಾಳಲ್ಲ, ಬೇಗ ಬೇಗ ಮಾಡ್ಬಿಟ್ಟು ಇವತ್ತೇ ಹಾಕೋಣ. ಓಕೆ, ಹೆಂಗ ಅನ್ಸ್ತಿದೆ? ಫುಲ್ ಖುಷಿನಾ? ಎಸ್, ಅಫ್ಕೋರ್ಸ್. ಏನ್ ಬೆಳಗ್ಗೆಯಿಂದ ಫುಲ್ ಖುಷಿಯಾಗಿದ್ಯಾ? ಏನ್ ಸಮಾಚಾರ? ಹಾ, ಇವತ್ತಿಂದ ಹೊಸ ಸ್ಟಾರ್ಟ್ ಅಲ್ಲ, ಅದಕ್ಕೆ ಫುಲ್ ಖುಷಿನಾ ಹಂಗಾದ್ರೆ? ಎಸ್, ಅಫ್ಕೋರ್ಸ್. ನಿಂಗ್ ಖುಷಿ ಇಲ್ವಾ? ನಂಗೂ ತುಂಬಾ ಖುಷಿ ಇದೆ. ಪ್ರಾಮಿಸ್ ನ ಬ್ರೇಕ್ ಮಾಡಿದ್ರೆ ಮಾತ್ರ ಏನಿಲ್ಲ ನಿನ್ಗೆ. ಇಲ್ಲ ಇಲ್ಲ, ಏನು? ಖಂಡಿತ ಬ್ರೇಕ್ ಮಾಡಲ್ಲ. ನನ್ ಮಾತ್ ಕೊಟ್ಮೇಲೆ ಮುಗೀತು. ನನ್ ಮಾತ್ನ ನಾನೇ ಕೇಳಲ್ಲ. ಒಬ್ಬ ಏನ್ ಡೈಲಾಗು. ಆಯ್ತಾ? ಈ ಹತ್ರ ಮಾತಾಡ್ಕೊಂಡು ಅಡ್ಗೆ ಮನೆ ಕೂಡ ಕ್ಲೀನ್ ಮಾಡ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿ. ನನ್ಗೆ ಇನ್ನೊಂದ್ ಏನ್ ಭಯ ಅಂದ್ರೆ, ಏನಾದ್ರು ಮಿಸ್ ಆಗಿ ಏನಾದ್ರು ಬೇರೆ ಏನೇನೋ ಮಾತಾಡ್ಬಿಟ್ರೆ ಏನ್ ಮಾಡೋದು ಅನ್ನೋದು. ಅದಕ್ಕೆ ಅರ್ಧ ನಾನು ಜಾಸ್ತಿ ನಿನ್ ಮಾತೇ ಆಡಲ್ಲ, ಏನೇನೋ ಬೇರೆ ಎಲ್ಲಿಂದ ಮಾತಾಡ್ತೀಯ? ಓಕೆ, ಎಲ್ ಮಾತಾಡ್ತೀಯ ನೀನು? ಇಲ್ದಿರೋದಲ್ಲ ಏನೇನೋ ಯಾವಾಗಾದ್ರೂ ಹೇಳಿದ್ದು ಏನಾದ್ರು ಮಿಸ್ ಆಗತ್ರ. ಮಿಸ್ ಆಗಿ ಏನ್ ಮಾತಾಡ್ತೀಯ ಹೇಳಿ ಫಸ್ಟ್, ಅದನ್ನ ಹಾಕ್ತೀನಿ. ಏನು ಮಾತಾಡಲ್ಲ, ಸುಮ್ನೆ ಹೇಳಿದ್ವಿ. ಗುಡ್. ಫುಲ್ ಎಕ್ಸ್ಪರ್ಟ್ ಆಗೋಗಿದ್ದೀನಲ್ಲ. ಯಾವಾಗಿಂದ ಇವ ಅಭ್ಯಾಸ ಶುರುವಾಗಿದ್ದು? ನೀನ್ ಪ್ರೆಗ್ನೆಂಟ್ ಆದಾಗಿಂದ. ಅಪ್ಪುಗೆ ಪ್ರೆಗ್ನೆಂಟ್ ಆದಾಗ ಸಿರಿಗ ಅಪ್ಪುದ್ರಲ್ಲಿ ಏನು ಮಾಡ್ತಾ ಇರ್ಲಿಲ್ಲ. ಅವಾಗ ಏನು ಮಾಡ್ತಿರ್ಲಿಲ್ಲ. ಅವಾಗ ಇರೋದೇ ಇಬ್ರು, ನೀನೇ ಮಾಡ್ಕೊಂತಿದ್ದೆ. ಅವಾಗ ಚಿಕ್ಕ ಮನೆ, ಮನೆನೂ ಚಿಕ್ಕದು, ಇರೋದಿಬ್ರು, ಅಷ್ಟೊಂದ್ ಸಾಮಾನು ಇರ್ಲಿಲ್ಲ, ತಲೆ ಕೆಡ್ಸ್ಕೊಳಂಗೂ ಇರ್ಲಿಲ್ಲ, ಏನು ಇರ್ಲಿಲ್ಲ. ಅಂಡ್ ಗಲೀಜ್ನ ನಾನೇ ಮಾಡ್ಬೇಕಾಗಿತ್ತು ಸುಮ್ನೆ. ನೀನೇ ಗಲೀಜ್ ಮಾಡಿ ನೀನೇ ಒರ್ಸ್ಕೋಬೇಕಿತ್ತು. ಇವಾಗ ಹಂಗಲ್ಲ, ಇವಾಗೆಲ್ಲ ಚೇಂಜ್ ಆಗಿದೆ. ಲೈಫ್ ಕೂಡ ಚೇಂಜ್ ಆಗಿದೆ. ಮುಂದೆ ಇನ್ನ ಆಗುತ್ತೆ. ಬಾ ಬೇಗ ಬೇಗ, ಟೈಮ್ ಆಯ್ತು, ಇನ್ನು ಬೇಜಾನಿದೆ ಮಾಡೋದು. ಚಾನಲ್ ನೇಮ್ ನ ಚೇಂಜ್ ಮಾಡೋದಕ್ಕೆ ಇಷ್ಟೊಂದು ಟೆನ್ಷನ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಹೌದು, ಮನೇಲಿ 2 ದಿನದಿಂದ ಇದೇ ಡಿಸ್ಕಷನ್ಸ್ ನಡೀತಿದೆ ನಮ್ಮಿಬ್ರು ಮಧ್ಯ. ಆಕ್ಚುಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಈ ಒಂದ್ ಚಾನಲ್ ನೇಮ್ ಚೇಂಜ್ ಮಾಡ್ಬೇಕಾ ಬೇಡವಾ ಅಂತಾನೆ ನಂಗೆ ತುಂಬಾ ಕನ್ಫ್ಯೂಸ್ ಆಗ್ತಾ ಇತ್ತು. ಯಾಕಂದ್ರೆ ನಮ್ದು ತುಂಬಾ ಮೆಮೊರೀಸ್ ಇದೆ ಈ ಚಾನಲ್ ಅಲ್ಲಿ. ಸೊ ಬನ್ನಿ, ಯಾಕೆ ನಾನು ಚಾನಲ್ ನೇಮ್ ನ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಫಸ್ಟಿಗೆ ಹೇಳ್ಬೇಕು ಅಂತ ಅಂದ್ರೆ, ಈ ಒಂದು ಚಾನೆಲ್ ನ ನಾನು ಶುರು ಮಾಡಿ ಆಲ್ಮೋಸ್ಟ್ 5 years ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಡೇ 1 ಇಂದ ಟಿಲ್ ಇಲ್ಲಿವರೆಗೂ ನನ್ಗೆ ತುಂಬಾನೇ ಸಪೋರ್ಟ್ ಸಿಕ್ಕಿದೆ, ತುಂಬಾನೇ ಜನ ಸಪೋರ್ಟ್ ಮಾಡಿದ್ರೆ, ಅಂಡ್ ಎಮೋಷನಲಿ ತುಂಬಾ ಜನ ಕನೆಕ್ಟ್ ಆಗಿದ್ದೀರಾ. ಅಂಡ್ ಮೋರ್ ಓವರ್ ಹೇಳ್ಬೇಕು ಅಂತ ಅಂದ್ರೆ, ಇದ್ರೊಳಗೆ ನನ್ಗೆ ಗುಡ್ ಫ್ರೆಂಡ್ಸ್ ಕೂಡ ಸಿಕ್ಕಿದ್ದಾರೆ, ನೆಗೆಟಿವ್ ಕಮೆಂಟ್ಸ್ ಕೂಡ ಬಂದಿದೆ. ಎಲ್ಲದನ್ನು ಮೀರಿ ಹೇಳ್ಬೇಕು ಅಂತ ಅಂದ್ರೆ, ಈ ಒಂದು ಚಾನಲ್ ನನಗೆ ನಿಜವಾಗ್ಲೂ ಪರ್ಸನಲ್ ಲೈಫಿಗೆ ತುಂಬಾ ಅಂದ್ರೆ ತುಂಬಾ ಕನೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಮೋರ್ ದೆನ್ ಅ ಫ್ಯಾಮಿಲಿ ಮೆಂಬರ್ಸ್, ನೀವೆಲ್ಲರೂ ನಂಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದ್ದೀರಾ ಅಂತ ನನ್ಗೆ ತುಂಬಾ ಖುಷಿಯಾಗಿ ಹೇಳ್ಕೊಂತೀನಿ. ನನ್ನ ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟಿಂಗ್ ಶುರು ಮಾಡಿದಾಗ ನನ್ಗೆ ಏನೋ ಐಡಿಯಾನೇ ಇರ್ಲಿಲ್ಲ. ಓಕೆ, ನನ್ನ ಲೈಫ್ ಯಾವ ರೀತಿ ಇದೆ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ, ಜೊತೆಗೆ ರೆಮಿಡೀಸ್ ಆಗಿರ್ಬೋದು, ಆಮೇಲೆ ಲುಕ್ ಬುಕ್ ಬಗ್ಗೆ ನಾನು ನಿಮ್ ಜೊತೆ ಜಾಸ್ತಿ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡು ಈ ಒಂದು ಚಾನಲ್ ನ ಶುರು ಮಾಡಿದ್ದು. ನಾನು ಆ ರೀತಿ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ದು ಅಷ್ಟೇನೆ. ಬಟ್ ಲುಕ್ ಬುಕ್ ಬಗ್ಗೆ ನಾನು ತೀರಾ ಏನು ಜಾಸ್ತಿ ವಿಡಿಯೋಸ್ ಮಾಡೋದಕ್ಕೆ ಆಗ್ಲಿಲ್ಲ. ಸೊ ಏನಾಗಿತ್ತು ಅಂತ ಅಂದ್ರೆ, ನನ್ಗೆ ಆಕ್ಚುಯಲ್ ಆಗಿ ಅಪ್ಪು ಆಗ 9 months ಬೇಬಿ ಇದ್ದ. ನನ್ಗಾಗ ತುಂಬಾ ಇಂಟ್ರೆಸ್ಟ್ ಇತ್ತು, ಯೂಟ್ಯೂಬ್ ಚಾನಲ್ ಶುರು ಮಾಡ್ಬೇಕು, ಮನೆಯಲ್ಲೇ ಕುತ್ಕೊಂಡು ಏನಾದ್ರು ಒಂದ್ ಮಾಡ್ಬೇಕು ಅಂತ ಅನ್ಬಿಟ್ಟು ಅವಾಗ ಸರಿ ಯೂಟ್ಯೂಬ್ ಚಾನಲ್ ನ ಶುರು ಮಾಡೋಣ ಅಂತ ಅನ್ಬಿಟ್ಟು ಶುರು ಮಾಡಿದ್ದು.
ಅಂಡ್ ಡೇ ಒನ್ ಅಲ್ಲಿ ಅಲ್ಲ ನನಗೆ ಸ್ವಲ್ಪ ಕಡಿಮೆನೆ ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ವ್ಯೂಸ್ ಎಲ್ಲ ಬರ್ತಾ ಇದ್ದಿದ್ದು ಆಲ್ಮೋಸ್ಟ್ 20 ಬಂದ್ರೆ ಹೆಚ್ಚೆಚ್ಚು ಅಂತ ಹೇಳ್ಬೋದು. ದಿನಕ್ಕೆ 20 ಬಂದ್ರೆ ಹೆಚ್ಚು. ಆ 20 ವ್ಯೂಸಿಗೆನೆ ನಾನು ತುಂಬಾ ಖುಷಿ ಪಡ್ತಿದ್ದೆ. ಓಕೆ ಇವತ್ತು ಒಂದ್ ನಂಬರ್ ಜಾಸ್ತಿ ಆದ್ರೂ ಇವತ್ತು ಎಕ್ಸ್ಟ್ರಾ ವ್ಯೂಸ್ ಬಂದ್ಬಿಟ್ಟಿದೆ ಅಂತ. ಒಂದು 10 ಜನ ನಮ್ಮ ಫ್ಯಾಮಿಲಿ ಅವರೇನೆ ಇದ್ರು ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ನನ್ನ ಯೂಟ್ಯೂಬ್ ಚಾನಲ್ ಜರ್ನಿ ಶುರು ಆಗಿದ್ದು. ಎಡಿಟಿಂಗ್ ಆಗ್ಲಿ ತಮ್ನೇಲ್ ಆಗ್ಲಿ ಅದನ್ನ ಮಾಡಕ್ಕೆ ಪರದಾಡ್ತಿದ್ವಿ. ಎಡಿಟಿಂಗ್ ಇಂತ ಜಾಸ್ತಿ ತಮ್ನೇಲ್ಗೆ ಟೈಮ್ ತಗೊಳ್ತಾ ಇದ್ದೆ. ಅದು ಚೆನ್ನಾಗ್ ಬಂದಿಲ್ಲ ಅಂತಂದ್ರೆ ಮತ್ತೆ ರಿಪೀಟ್ ಆಗಿ ಮಾಡ್ತಾ ಇದ್ದಿದ್ದು. ಅವಾಗೆಲ್ಲ ಈ ತರ ಇರ್ಲಿಲ್ಲ ಜಾಸ್ತಿ ವಿಡಿಯೋಸ್ ಎಲ್ಲ. ಅಂದ್ರೆ ಇವಾಗ ಏನೇ ಬೇಕಂದ್ರೂ ಪಟ್ಟ ಅಂತ ಸಿಕ್ಬಿಡುತ್ತೆ. ಬಟ್ ಅವಾಗ ನಮ್ಗೆ ಇಷ್ಟು ಜಾಸ್ತಿ ವಿಡಿಯೋಸ್ ಕೂಡ ಸಿಗ್ತಾ ಇರ್ಲಿಲ್ಲ. ತಮ್ನೇಲ್ ಯಾವ ರೀತಿ ಮಾಡೋದು, ಆಮೇಲೆ ಏನಾದ್ರು ಡೌಟ್ಸ್ ಇದ್ರು ಕೂಡ ಇಷ್ಟೆಲ್ಲ ವಿಡಿಯೋಸ್ ಸಿಗ್ತಿರ್ಲಿಲ್ಲ. ಬಟ್ ಇವಾಗ ಅಲ್ವಾ ಎಲ್ಲಾನು ಇದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಈಗ AI ಜನರೇಷನ್ ಅಂತಾನೆ ಹೇಳ್ಬೋದು. ಸೊ ಅಲ್ಲಿಂದ ಇಲ್ಲಿವರೆಗೂ ನಾನು ತುಂಬಾನೇ ಕಲ್ತಿದ್ದೀನಿ. ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ತುಂಬಾನೇ ಕಷ್ಟ ಆಗ್ತಿತ್ತು. ಯಾಕೆ ಅಂತಂದ್ರೆ ಅಪ್ಪುನ ನೋಡ್ಕೊಂಡು ಯೂಟ್ಯೂಬ್ ಚಾನಲ್ಗೆ ವಿಡಿಯೋಸ್ನ ಕೂಡ ಮಾಡ್ಕೊಂಡು ಕೆಲವೊಂದ್ ಟೈಮಲ್ಲಿ ಅಲ್ವಾ ವಿಡಿಯೋಸ್ ಕೂಡ ಮಿಸ್ ಆಗ್ತಿತ್ತು. ಅಪ್ಪು ಹುಷಾರಿಲ್ದರ ಟೈಮಲ್ಲಿ ಎಲ್ಲ ನನ್ಗೆ ಗೊತ್ತಿರಲಿಲ್ಲ ಅವಾಗ ಕನ್ಸಿಸ್ಟೆನ್ಸಿ ಆಗಿ ನಾ ವಿಡಿಯೋ ಹಾಕೊಂಡ್ ಬಂದ್ರೆ ಒಂದು ರೀಚ್ ಸಿಗುತ್ತೆ ಅಂತ. ನನಗೆ ಯಾವಾಗ ಆಗುತ್ತೆ ಅವಾಗ ಒಂದು ವಿಡಿಯೋಸ್ ಹಾಕ್ತಿದ್ದೆ. ತಿಂಗಳಿಗೆ ಒಂದು 10 ವಿಡಿಯೋಸ್ ಹಾಕಿದ್ರೆ ಹೆಚ್ಚೆಚ್ಚು ಅಂತಾನೆ ಹೇಳ್ಬೋದು. ನನ್ಗೆ ಅವಾಗ ಅಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಅಂಡ್ ಅವಾಗ ನಾನು ಮೇಘನಾ ಲುಕ್ ಬುಕ್ ವ್ಲಾಗ್ಸ್ ಇನ್ ಕನ್ನಡ ಅಂತ ಇಟ್ಟಿದ್ದು ಮೇನ್ ಉದ್ದೇಶ ಏನು ಅಂತ ಅಂದ್ರೆ ಜಾಸ್ತಿ ಫ್ಯಾಷನ್ ರಿಲೇಟೆಡ್ ವಿಡಿಯೋಸ್ ಮಾಡೋಣ ಅಂತ ಅನ್ಬಿಟ್ಟು. ನಂಗೆ ತುಂಬಾನೇ ಇಷ್ಟ ಇತ್ತು ಫ್ಯಾಷನ್ ರಿಲೇಟೆಡ್ ವಿಡಿಯೋಸ್ ಮಾಡ್ಬೇಕು ಅಂತ. ಸೊ ಹಾಗಾಗಿ ಮೇಘನಾ ಲುಕ್ ಬುಕ್ ವ್ಲಾಗ್ಸ್ ಇನ್ ಕನ್ನಡ ಅಂತ ಇಟ್ಟಿದ್ದು. ಆ ವ್ಲಾಗ್ಸ್ ಕೂಡ ಇನ್ಕ್ಲೂಡ್ ಮಾಡ್ಕೊಬೋದಲ್ಲ, ಎರಡೆರಡು ಚಾನಲ್ ಮಾಡೋ ಬದಲು ಒಂದೇ ಚಾನಲ್ ಅಲ್ಲಿ ಎಲ್ಲಾನು ಹಾಕ್ಬೋದು ಅಂತ ಅನ್ಬಿಟ್ಟು. ಅದ್ರ ಜೊತೆಗೆ ಬ್ಯೂಟಿ ಟಿಪ್ಸು, ರೆಮಿಡೀಸು ಎಲ್ಲಾನು ಶೇರ್ ಮಾಡ್ಕೊಳ್ತಿದ್ದೆ. ಒಂಥರ ನನ್ಗೆ ನನ್ನ ಯೂಟ್ಯೂಬ್ ಚಾನಲ್ ಯಾವ ರೀತಿ ಆಗೋಗಿತ್ತು ಅಂದ್ರೆ ಎಲ್ಲ ಮಿಕ್ಸ್ ಆಗಿ ಯಾವ ಕಂಟೆಂಟ್ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ, ಆ ರೀತಿ ಆಗ್ಬಿಟ್ಟಿತ್ತು. ಅಂಡ್ ಹೋಗ್ತಾ ಅಲ್ವಾ ನಾನು ಜಾಸ್ತಿ ಲೈವ್ ಕಂಟೆಂಟ್ ವಿಡಿಯೋಸ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡೆ. ಅಂಡ್ ಜನ ಕೂಡ ಅದನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದ್ರು. ಅದು ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲಾರ್ಗು. 1,000 ಸಬ್ಸ್ಕ್ರೈಬರ್ಸ್ ಆಗ್ಬೇಕು, 4,000 ಅವರ್ ಕಂಪ್ಲೀಟ್ ಆಗ್ಬೇಕು ವಾಚ್ ಟೈಮು. ಸೊ ಆ ತರ ಆದ್ರೇನೆ ನಮ್ಗೆ ಮಾನಿಟೈಸೇಷನ್ಗೆ ಅಪ್ಲೈ ಆಗೋದು. ನನಗೆ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪ್ಲೈ ಆಗೋದಕ್ಕೆ ಆಲ್ಮೋಸ್ಟ್ 1 ವರ್ಷ ಟೈಮ್ ತಗೊಂಡಿದೆ. ನಂಗೆ ನಿಜವಾಗ್ಲೂ ಈಗ್ಲೂ ಕೂಡ ನೆನಪಿದೆ. ಎಲ್ಲಾರ್ದು ಆಗ್ತಾ ಇತ್ತು, ನಮ್ಗೆ ಆಗ್ತಿರ್ಲಿಲ್ವಲ್ಲ ಅನ್ನೋದೇ ನಂಗೆ ಜಾಸ್ತಿ ಬೇಜಾರಿದ್ದಿದ್ದು. ಅಂದ್ರೆ ನನ್ ಯಾರ್ಯಾರು ಗೊತ್ತಿದ್ದಾರೆ ಫ್ರೆಂಡ್ಸು, ಅವ್ರಿಗೆಲ್ಲರಿಗೂ ಕೂಡ ಆಗ್ತಾ ಇತ್ತು, ನಂದೇ ಯಾಕಿದ್ ರೀಚ್ ಆಗ್ತಿಲ್ವಲ್ಲ ಅಂತ. ಆಮೇಲೆ ನಾನು ಯಾವಾಗ ಒಂದ್ ಸ್ವಲ್ಪ ಕನ್ಸಿಸ್ಟೆನ್ಸಿ ಆಗಿ ವಿಡಿಯೋ ಹಾಕೊಂಡು ಬಂದೆ, ಆವಾಗ ಓಕೆ ಫೈನ್ ಚೆನ್ನಾಗಿ ಒಂಚೂರ್ ರೀಚ್ ಸಿಗೋದಕ್ಕೆ ಸ್ಟಾರ್ಟ್ ಆಯ್ತು. ನನ್ಗೀಗ್ಲೂ ನೆನ್ಪಿದೆ, ನಮ್ದು ಮನೆ ಬಗ್ಗೆ ನಾನು ಒಂದ್ಸಲಿ ಮಾತಾಡಿದ್ದೆ. ಅವಾಗ ನನ್ಗೆ ಜಾಸ್ತಿ ವ್ಯೂಸ್ ಹೋಗಿದ್ದು. ನನ್ ಇದೇ ತರ ಮನೆ ಕಟ್ಬೇಕು, ಹಿಂಗೆ ಇರ್ಬೇಕು ಅಂತ ಅನ್ಬಿಟ್ಟು ವಿಡಿಯೋ ಮಾಡಿ ಶೇರ್ ಮಾಡಿದ್ದೆ. ಅವಾಗ ಅದು ಒಂದ್ ಸ್ವಲ್ಪ ರೀಚ್ ಹೋಗಿದ್ದು. ಅಲ್ಲಿಂದ ಒಂದ್ ಸ್ವಲ್ಪ ನನ್ಗೆ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆದ್ರು. ನನ್ಗದು ನಿಜ ತುಂಬಾ ಖುಷಿ ಇದೆ. ಅಲ್ಲಿಂದ ನನ್ನ ಒಂದ್ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ವ್ಯೂಸ್ ಒಂದ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ಬಿಟ್ಟು. ಸೊ ಇವತ್ತಿಗೂ ಕೂಡ ನೆನ್ಸ್ಕೊಂಡ್ರೆ ಅಲ್ಲಿಂದ ಇಲ್ಲಿವರೆಗೂ ಆ ಒಂದು ಲೈಫ್ ಜರ್ನಿ ತುಂಬಾನೇ ಚೆನ್ನಾಗಿದೆ. ಅಂಡ್ 5 years ಆಫ್ ಜರ್ನಿ ಏನಿದೆ ಅಲ್ವಾ, ಅದು ಅಷ್ಟು ಈಸಿಯಾಗಿ ಇರ್ಲಿಲ್ಲ ನನಗೆ. ಪ್ರತಿಯೊಂದು ಕ್ಷಣನೂ ಓಕೆ ಏನ್ ವಿಡಿಯೋ ಮಾಡ್ಬೋದು ಅಂತಾನೆ ನಾನು ಯೋಚನೆ ಮಾಡ್ಕೊಂಡು ಬಂದೆ. ಸ್ಟಾರ್ಟಿಂಗ್ ಎಲ್ಲ ತುಂಬಾ ಟೈಮ್ ವೇಸ್ಟ್ ಮಾಡಿದೀನಿ. ಅಂದ್ರೆ ಅವಾಗ ಗೊತ್ತಾಗ್ತಾ ಇರ್ಲಿಲ್ಲ ನನಗೆ ಯಾವ ರೀತಿ ವಿಡಿಯೋಸ್ ಮಾಡ್ಬೇಕು, ಯಾವ ರೀತಿ ತಮ್ನೇಲ್ ಹಾಕ್ಬೇಕು, ಏನು ಅಂತಲ್ಲ ಅಂದ್ಬಿಟ್ಟು. ಬಟ್ ಇವಾಗ ಅಲ್ವಾ ಓಕೆ ಎಲ್ಲ ಒಂಚೂರು ಬಂದಿದೆ. ಅಂದ್ರೆ 100% ಅಂತ ಹೇಳಲ್ಲ, ಏನಂದ್ರೆ 60% ಆದ್ರೂ ಕಲ್ತಿದೀನಿ ಅನ್ನೋದು ನನ್ಗೆ ಖುಷಿ ಇದೆ. ಒಂದು ಐಡಿಯಾ ಬಂದಿದೆ ಯಾವ ರೀತಿ ಕಂಟೆಂಟ್ ಮಾಡ್ಬೇಕು, ಯಾವ ರೀತಿ ವಿಡಿಯೋಸ್ ಆಂಗಲ್ಸ್ ಎಲ್ಲಿಂದ ಕ್ಲಿಕ್ ತಗೊಬೇಕು ವಿಡಿಯೋ ಆಂಗಲ್. ಮತ್ತೆ ನನ್ ಮೇನ್ ಆಗಿ ಏನು ಅಂತ ಅಂದ್ರೆ ಅವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅಷ್ಟೇ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಅಲ್ವಾ ಶೈ ಪಡೋರು, ಅಂದ್ರೆ ಬೇಡ ಅಂತ ಅನ್ಬಿಟ್ಟು. ಬಟ್ ಇವಾಗ ಅವರೇ ಖುಷಿ ಪಡ್ತಾರೆ, ಓಕೆ ನೀನ್ ವಿಡಿಯೋ ಮಾಡ್ತಿದ್ಯಾ ಅಲ್ವಾ ಮಾಡು ಅಂತಲ್ಲ ಅನ್ಬಿಟ್ಟು ಅವರೇ ಖುಷಿ ಪಡ್ತಾರೆ. ನಂಗೆ ಅದು ಕೂಡ ತುಂಬಾ ಖುಷಿ ಆಗತ್ತೆ. ಡೇ 1 ಇಂದ ನನ್ನ ಲೈಫ್ ಜರ್ನಿ ಈ ರೀತಿಯಾಗಿ ಸ್ಟಾರ್ಟ್ ಆಯ್ತು. ಅಂಡ್ ಈಗೀಗ ಅಲ್ವಾ ನನ್ಗೆ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ವ್ಯೂವರ್ಸ್ ಆಗಿರ್ಬೋದು, ತುಂಬಾ ಜನ ಕನೆಕ್ಟ್ ಆಗಿದ್ದಾರೆ. ಅಂಡ್ ಮೋರ್ ಓವರ್ ಸಬ್ಸ್ಕ್ರೈಬರ್ ವ್ಯೂವರ್ಸ್ ಅನ್ನೋದಕ್ಕಿಂತ ನನ್ನ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು. ನನ್ನ ಕಷ್ಟದಲ್ಲಿ ನನ್ನ ಜೊತೆಲಿ ನೀವೆಲ್ಲ ಇದ್ದೀರಾ. ಒಂದು ಕಮೆಂಟ್ ಇಂದ ನನ್ಗೆ ತುಂಬಾನೇ ಸಮಾಧಾನ ಮಾಡ್ತಾ ಇದ್ರಿ. ಎಲ್ಲಿ ಇಲ್ಲ ಅಂತ ಇಲ್ಲ, ಎಲ್ಲಾ ಹಂತದಲ್ಲೂ ನೀವು ನನ್ನ ಜೊತೆಲಿ ಇದ್ದೀರಾ. ಸೊ ಡೇ 1 ನಾನು ಶುರು ಮಾಡಿದಾಗ ಎಷ್ಟು ಭಯ ಇತ್ತು, ಇವತ್ತು ಕೂಡ ನನಗೆ ಒಂದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದಾಗ ಅದೇ ಸೇಮ್ ಭಯ ಇರುತ್ತೆ. ವ್ಯೂಸ್ ಹೆಂಗ್ ಹೋಗುತ್ತೆ, ಹೆಂಗ್ ರೀಚ್ ಆಗುತ್ತೆ, ಜನ ಯಾವ ರೀತಿ ಇಷ್ಟಪಡ್ತಾರೆ, ಹೇಗ್ ಕಮೆಂಟ್ ಮಾಡ್ತಾರೆ, ಎಷ್ಟು ಲೈಕ್ಸ್ ಬಂದಿದೆ, ಎಷ್ಟು ಕಮೆಂಟ್ಸ್ ಬಂದಿದೆ, ಇದೆಲ್ಲ ನೋಡೋದಕ್ಕೆ ನನ್ಗೆ ತುಂಬಾ ಖುಷಿ ಆಗತ್ತೆ. ಅಂಡ್ ಎವ್ರಿ ಡೇ ನೀವು ನಂಬ್ತಿರೋ ಇಲ್ವೋ, ಬೆಳಗ್ಗೆ ಎದ್ದಾಗ ನಾನು ಫಸ್ಟ್ ನೋಡೋದೆ ದೇವ್ರ ಫೋಟೋ ಆದ್ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬಿಟ್ಟು ಎಷ್ಟು ವ್ಯೂಸ್ ಆಗಿದೆ, ಎಷ್ಟು ನನ್ಗೆ ಇವತ್ತು ಅರ್ನಿಂಗ್ಸ್ ಆಗಿದೆ,
ಸೊ ಈ ರೀತಿ ಅವಾಗಿಂದನೂ ನನ್ಗೆ ಅದ್ ಬಂದ್ಬಿಟ್ಟಿದೆ, ಅದೊಂಥರ ಅಭ್ಯಾಸ ಅಂತಾನೆ ಹೇಳ್ಬೋದು. ತುಂಬಾ ಕನೆಕ್ಟ್ ಆಗಿದ್ದೀನಿ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಜೊತೆಗೆ. ಆಕ್ಚುಲ್ ಆಗಿ ಮೊದ್ಲೆಲ್ಲ ಅವಳು ಮೇಘನಾಸ್ ಲುಕ್ ಬುಕ್ ಅಂದ್ರೆ ಲುಕ್ ಬುಕ್ ಕಂಟೆಂಟ್ಸ್ ವಿಡಿಯೋಸ್ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಲೈಕ್ ಫ್ಯಾಷನ್ ಆಗ್ಲಿ, ಲೈಫ್ ಸ್ಟೈಲ್ ಆಗ್ಲಿ, ಆ ತರ ವಿಡಿಯೋಸ್ ಮತ್ತೆ ಟಿಪ್ಸ್, ಆ ತರ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಹಂಗೆ ಹೋಗ್ತಾ ಹೋಗ್ತಾ ವ್ಲಾಗ್ಸ್, ಡೈಲಿ ವ್ಲಾಗ್ಸ್ ಆ ತರ ಕಂಟಿನ್ಯೂ ಆಗ್ತಾ ಬಂತು. ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ರೆಮಿಡೀಸ್ ಆ ತರದಕ್ಕೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಜನ ನನ್ಗೆ ಜಾಸ್ತಿ ಲೈಫ್ ಸ್ಟೈಲ್ ವ್ಲಾಗ್ಸಿಗೆ ಕನೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆದ್ರು. ಸೊ ಹಾಗಾಗಿ ಓಕೆ ಫೈನ್, ನಾನು ತುಂಬಾ ಜನ ಯಾವ್ದು ಇಷ್ಟ ಪಡ್ತಾ ಇದಾರೆ ಅದನ್ನೇ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಂಟಿನ್ಯೂ ಮಾಡ್ತಾ ಬಂದೆ. ಸಮ್ಟೈಮ್ಸ್ ನಿಜವಾಗ್ಲೂ ತುಂಬಾನೇ ಲೋ ಫೀಲ್ ಆಗ್ತಾ ಇತ್ತು, ವ್ಯೂಸ್ ಬಂದಿಲ್ಲ ಅಂದಾಗ, ನೆಗೆಟಿವ್ ಕಮೆಂಟ್ಸ್ ಬಂದಾಗ. ಬಟ್ ಆ ಟೈಮ್ ಅಲ್ವಾ, ಎಲ್ಲಾನು ಒಂದೊಂದು ಪಾಠ ಕಲಿಸ್ತಾ ಹೋಗುತ್ತೆ. ಅಂಡ್ ನೆಗೆಟಿವ್ ಕಮೆಂಟ್ ಮಾಡೋರು ಕೂಡ ಕೆಲವೊಂದ್ ಟೈಮ್ ಹರ್ಟ್ ಆಗೋ ತರನೇ ಕಮೆಂಟ್ ಮಾಡಿರ್ಬೋದು, ಬಟ್ ಕೆಲವೊಬ್ರು ಕಮೆಂಟ್ ಅಲ್ಲಿ ನಿಜವಾಗ್ಲೂ ನಾವು ಕಲ್ತ್ಕೊಳ್ಳೋ ಅಂತದ್ ಇರುತ್ತೆ. ಅಷ್ಟೆಲ್ಲ ಲೋ ಫೀಲ್ ಆದ್ರೂ ಯಾವತ್ತು ಕ್ವಿಟ್ ಮಾಡ್ಬೇಕು ಅಂತ ಅನ್ಸಿರ್ಲಿಲ್ಲ. ಹೌದು, ಯಾಕಂದ್ರೆ ಇಷ್ಟಪಟ್ಟು ಸ್ಟಾರ್ಟ್ ಮಾಡಿದ್ದಾರೆ, ಯಾವತ್ತು ಕ್ವಿಟ್ ಮಾಡಬಾರ್ದು ಅಂತ ಹಂಗೆ ಜರ್ನಿ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಆಲ್ಮೋಸ್ಟ್ ಇಲ್ಲಿಗೆ ಹೇಳ್ಬೇಕು ಅಂತಂದ್ರೆ 5 years ಕಂಪ್ಲೀಟ್ ಆಗಿ ಇವಾಗ 6th year ರನ್ನಿಂಗ್ ಅಂತಾನೆ ಹೇಳ್ಬೋದು ನನ್ನ ಯೂಟ್ಯೂಬ್ ಚಾನಲ್ ಶುರು ಮಾಡಿ. ಸೊ ಒಂದ್ ಪಾಯಿಂಟ್ ನಂತರ ನಾನೇ ಯೋಚನೆ ಮಾಡಿದೆ, ನನ್ನ ಚಾನೆಲ್ ನಲ್ಲಿ ಏನ್ ವಿಡಿಯೋಸ್ ಹೋಗ್ತಾ ಇದೆ ಅದು ನನ್ನ ಚಾನೆಲ್ ನೇಮಿಗೆ ಮ್ಯಾಚ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಇವಾಗ ನನ್ನ ಚಾನೆಲ್ ನೇಮ್ ನ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನಿನ್ಗೇನ್ ಅನ್ಸುತ್ತೆ? ಎಕ್ಸಾಕ್ಟ್ಲಿ. ಯಾಕಂದ್ರೆ ಲುಕ್ ಬುಕ್ ಅಂದ್ರೆ ಅದು ಆಲ್ಮೋಸ್ಟ್ ಸ್ಟೈಲ್ ಓರಿಯೆಂಟೆಡ್ ಚಾನಲ್ ಅಂತ ಸರ್ಚ್ ಮಾಡ್ತಾರೆ. ಸೊ ಕೆಲವೊಬ್ರು ನನ್ಗೆ ಕಮೆಂಟ್ ಮಾಡಿರೋದು ಕೂಡ ಇದೆ, ಅಂದ್ರೆ ನಿಮ್ದು ಲುಕ್ ಬುಕ್ ವಿಡಿಯೋಸ್ ಎಲ್ಲ ಜಾಸ್ತಿ ಬರ್ತಿಲ್ಲ ಅಲ್ವಾ, ಸೊ ನಿಮ್ಗೆ ಯಾವ್ದು ರಿಲೇಟ್ ಆಗುತ್ತೆ ಆ ತರ ಚಾನಲ್ ನಿಮ್ನ ಚೇಂಜ್ ಮಾಡ್ಬೋದಲ್ವಾ ಅಂತ ಕಮೆಂಟ್ ಮಾಡಿದ್ವಿ. ಬಟ್ ನಾನು ಅವಾಗ ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಅಂಡ್ ಇವಾಗ ಅಲ್ವಾ ಜಾಸ್ತಿ ನಂದು ಫ್ಯಾಮಿಲಿ ವ್ಲಾಗ್ಸ್ ಕಂಟೆಂಟೇ ಬರ್ತಾ ಇದೆ ಅಂತ ಹೇಳ್ಬೋದು. ನನ್ನ ಪ್ರೆಗ್ನೆನ್ಸಿ ಜರ್ನಿ ಆಗಿರ್ಬೋದು, ಮದರ್ಹುಡ್ ಆಗಿರ್ಬೋದು, ಅಂಡ್ ಎವ್ರಿಥಿಂಗ್, ನನ್ನ ಗಂಡ ಹೆಂಡತಿ ಸಂಬಂಧಗಳ ಬಗ್ಗೆನೂ ಕೆಲವೊಂದ್ ಟೈಮಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ, ನಮ್ ಜಗಳಗಳ ಬಗ್ಗೆನೂ ಶೇರ್ ಮಾಡ್ಕೊಂಡಿದೀನಿ. ಸೊ ಈ ರೀತಿಯಾಗಿ ಆಕ್ಚುಲಿ ತುಂಬಾ ನೇಮ್ಸ್ ನ ಸರ್ಚ್ ಮಾಡ್ತಾ ಇದ್ವಿ, ಲೈಕ್ MJ ವ್ಲಾಗ್ಸ್ ಮತ್ತೆ ಡೈಲಿ ವ್ಲಾಗ್ಸ್, ಅದೆಲ್ಲ ತುಂಬಾ ರಿಲೇಟೆಡ್ ಮತ್ತೆ ತುಂಬಾ ಜನ ಯೂಸ್ ಮಾಡ್ತಿದಾರೆ ಆ ನೇಮ್ಸ್ ನ. ಬಟ್ ಜೀವನ್ ಒಂದೊಂದ್ ಸಜೆಷನ್ ಕೊಡ್ತಾ ಇದ್ರು, ಒಂದೊಂದ್ ಹೆಸರು ಕೇಳಕ್ಕೂ ಭಯ ಆಗೋದು. MJ ಡೈರೀಸ್, MJ ವ್ಲಾಗ್ಸ್, ಮೇಘನಾ ಜೀವನ್ ವ್ಲಾಗ್ಸ್, ಲೈಫ್ ಸ್ಟೈಲ್ಸ್, JM ವ್ಲಾಗ್ಸ್, ಮೀಜಿ, ಮೇಕ್ ತಕ್ ಅಲ್ಲ ಸಾರಿ ಮೇಕ್ ಜಿ, ಆತರ ಎಲ್ಲ ನಾವು ಟ್ರೈ ಮಾಡಿದ್ವಿ. ಬಟ್ ಅದು ಯಾವ್ದು ಕೂಡ ನನ್ಗೆ ಕ್ಯಾಚಿ ಆಗಿದೆ ಅಂತ ಅನ್ಸ್ಲಿಲ್ಲ. ಅಂಡ್ ಇವಾಗ ನಂದೇನ್ ಯೂಟ್ಯೂಬ್ ಚಾನಲ್ ನೇಮ್ ಚೇಂಜ್ ಆಗುತ್ತೋ ಅದು ಸ್ವಲ್ಪ ನನ್ನ ವ್ಲಾಗ್ಸಿಗೆ ರಿಲೇಟ್ ಆಗಿರ್ಬೇಕು, ಅಂಡ್ ಜನಕ್ಕೂ ಕೂಡ ಅದು ಈಸಿಯಾಗಿ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗ್ಬೇಕು ಅಂತ ಅಂದ್ಬಿಟ್ಟು ನಾನು ನೋಡ್ತಾ ಇರುವಾಗ ನನಗೆ ಈ ಒಂದು ನೇಮ್ ತುಂಬಾ ಇಷ್ಟ ಆಯ್ತು. ಅಂಡ್ ಅದು ಹೆಂಗೆ ಅಂತ ಅಂದ್ರೆ ಪಟ್ ಅಂತ ಸಿಕ್ಬಿಡ್ದು ನಮಗೆ, ಓಕೆ ಇದು ಚೆನ್ನಾಗಿದೆ ಅಲ್ವಾ, ಇದನ್ನ ಇಟ್ರೆ ಒಂದು ಅಷ್ಟು ಜನಕ್ಕೆ ಕೂಡ ನಾವು ರೀಚ್ ಆಗ್ತೀವಿ ಅಂಡ್ ಕನೆಕ್ಟ್ ಆಗ್ತೀವಿ ಅಂತ ಅಂದ್ಬಿಟ್ಟು ಈ ಒಂದು ನೇಮ್ ನ ಸೆಲೆಕ್ಟ್ ಮಾಡಿದೀವಿ. ಸೊ ಇಬ್ರು ಇವಾಗ ಒಟ್ಟಿಗೆ ಹೇಳ್ತಾ ಇದೀವಿ ನನ್ನ ಚಾನಲ್ ನೇಮ್, ಹೊಸ ಚಾನಲ್ ನೇಮ್ ಏನು ಅಂತ ಅಂದ್ಬಿಟ್ಟು ಹೇಳೋಣ. ಲೈಫ್ ವಿತ್ ಮೇಘನಾ ಜೀವನ್. ಸೊ ಇನ್ ಮುಂದೆ ನನ್ ಗಂಡ ನನ್ಗೆ ಪ್ರಾಮಿಸ್ ಮಾಡಿದ್ದಾರೆ ನನ್ನ ವ್ಲಾಗ್ಸ್ ಅಲ್ಲಿ ಅವ್ರು ಇರ್ತಾರೆ ಅಂತ ಅಂದ್ಬಿಟ್ಟು. ಅಂಡ್ ನಾನು ಕೂಡ ಕಾಯ್ತಾ ಇದ್ದೀನಿ ಇನ್ನ ಹೊಸ ವಿಡಿಯೋಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ನೀವು ಕೂಡ ಯಾವ ರೀತಿ ಕಂಟೆಂಟ್ ನ ನನ್ನ ಚಾನಲ್ ನಲ್ಲಿ ನೋಡೋದಕ್ಕೆ ಇಷ್ಟ ಪಡ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಂಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಗತ್ತೆ ನಿಮ್ಮ ಕಮೆಂಟ್ಸ್ ನೆಲ್ಲ ನೋಡೋದಕ್ಕೆ. ಹಾಗೇನೆ ನೀವ್ ಯಾವ್ದೆಲ್ಲ ಕಂಟೆಂಟ್ ನ ಸಜೆಸ್ಟ್ ಮಾಡ್ತೀರಾ, ರಿಲೇಟೆಡ್ ವಿಡಿಯೋಸ್ ನ ನಾವು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಖುಷಿ ಪಡ್ತೀವಿ. ಹೌದು, ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ನಾನ್ ನಿಜವಾಗ್ಲೂ ಪ್ರಾಮಿಸ್ ಮಾಡಿದೀನಿ, ಇನ್ಮೇಲೆ ರೆಗ್ಯುಲರ್ ಆಗಿ ನಿನ್ ವಿಡಿಯೋಸ್ ಅಲ್ಲಿ ನಾನು ಬಂದೇ ಬರ್ತೀನಿ, 100% ಸಪೋರ್ಟ್ ಮಾಡೇ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದೀನಿ. ನಿಮ್ಗೆ ಯಾವ್ಯಾವ ತರ ಐಡಿಯಾಸ್ ಬರುತ್ತೆ ಅದನ್ನ ನೀವು ಶೇರ್ ಮಾಡ್ಕೊಬಹುದು. ಲೈಕ್ ಯಾವ್ಯಾವ ತರ ವಿಡಿಯೋಸ್ ಬೇಕು ಅಂತ, ಲೈಕ್ ಫನ್ನಿ ವಿಡಿಯೋಸ್, ಪ್ರಾಂಕ್ ವಿಡಿಯೋಸ್ ಆಗಿರ್ಬೋದು. ಆಕ್ಚುಲ್ ಆಗಿ ನನಗ್ ಪ್ರಾಂಕ್ ಮಾಡಕ್ ಅಷ್ಟೊಂದು ಆಗಲ್ಲ ಈಸಿಯಾಗಿ, ಬಿಕಾಸ್ ನಂಗೆ ಗೊತ್ತು ನನ್ ಗಂಡನ್ ಬಗ್ಗೆ. ನಾನ್ ಬೇಕಾದ್ರೆ ಅವ್ರಿಗೆ ಪ್ರಾಂಕ್ ಮಾಡ್ಬಿಡ್ಬೋದು ಆರಾಮಾಗಿ, ನಂಬ್ತಾರೆ ಅಂತ. ನೋಡೋಣ ಯಾವ್ಯಾವ ತರ ವಿಡಿಯೋಸ್ ಬರುತ್ತೆ ಅಂತ.
ಸೊ ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಅಂತ ನೀವು ಖಂಡಿತ ಕಮೆಂಟ್ ಮಾಡಿ, Comment ನಾವು ಮಾಡಿ. ಆದಷ್ಟು ಟ್ರೈ ಮಾಡ್ತೀವಿ. ಎಸ್ ಅಂಡ್ ನಿಜವಾಗ್ಲೂ ಈ ಒಂದು ಚಾನೆಲ್ ನೇಮ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬಾ ಖುಷಿ ಆಗಿದೆ. ನೀವೆಲ್ಲರೂ ಇಲ್ಲಿವರೆಗೂ ನಂಗೆ ತುಂಬಾ ಸಪೋರ್ಟ್ ಮಾಡಿದೀರಾ, ಇನ್ ಮುಂದೆನೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ನಮ್ಮ ಲೈಫ್ ವಿತ್ ಮೇಘನಾ ಜೀವನ್ ಬ್ಲಾಗ್ಸಿಗೆ ನಿಮ್ ಸಪೋರ್ಟ್ ಯಾವಾಗ್ಲೂ ಇರುತ್ತೆ ಅಂತ ಭಾವಿಸ್ತೀನಿ. ಹೌದು. ಹಿಂಗ್ ನೋಡ್ಕೊಂಡು ಹಿಂಗ ಆಗ್ಬಿಡ್ತೀನಿ. ನಮ್ಗೆ ಅದ್ ಬರಲ್ಲ, ಅದಕ್ಕೆ ನಾನ್ ಬಡ್ಕೊಳ್ಳೋದು, ನನ್ಗೆ ಮಾತಾಡಕ್ ಬರಲ್ಲ. ಸರಿ ಆಫ್ ಮಾಡೋಗೆ. ಆಫ್ ಮಾಡೋದೇ ನಾನ್ ಹೇಳ್ತೀನಿ ರೋ. ಸೈಡ್ ಬರಪ್ಪ. ಸೊ ಸಬ್ಸ್ಕ್ರೈಬರ್ಸ್ ಖಂಡಿತ ಸಬ್ಸ್ಕ್ರೈಬರ್ಸ್ ಅಂದ್ರೆ ಬರೀ ನಂಬರ್ಸ್ ಅಲ್ಲ, ಖಂಡಿತವಾಗ್ಲೂ ನಿಮ್ ಸಪೋರ್ಟ್ಸ್ ನಮ್ಗೆ ಬೇಕೇ ಬೇಕು. ಖಂಡಿತ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. Don't forget to like, share and subscribe my YouTube channel. My YouTube channel ಅಲ್ಲ, our YouTube channel, Life with Meghana Jeevan.